ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶಾರದೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಶಾರದೆ ನಾದ್ನಿಗೆ ಮದುವೆ ಅಂದರೆ ಅವಳು ಮದುವೆಗೆ ಯಾರು ಒಪ್ಕೊಂತಾನೆ ಇರಲಿಲ್ಲ, ತುಂಬಾ ಆಟ ಮಾಡ್ತಾಯಿದ್ಲು. ಅದರಲ್ಲೂ ಶಾರದೆ ಹೋಗಿ ಅವನ್ನ ಒಪ್ಪಿಸಿ ಹುಡುಗನ್ನ ಮದುವೆಗೆ ಒಪ್ಪಿಸಿ ಕರ್ಕೊಂಡು ಬಂದಿದ್ದಾಳೆ. ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ. ಆದರೆ ಎಂಗೇಜ್ಮೆಂಟ್ ಇಟ್ಕೊಂಡ್ರೆ ಇಲ್ಲಿ ಶಾರದೆ ಅತ್ತೆಗೆ ಸಿಟ್ಟಿದೆ ಇವಳ ಮೇಲೆ, ಸಿಕ್ಕಾಬಟ್ಟೆ ಸಿಟ್ಟಿದೆ. ನನ್ನ ಮಗನಿಗೆ ಮೋಸ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಲು ಅನ್ನೋದೊಂದು ಸಿಟ್ಟಿದೆ. ಮತ್ತು ಇವಳು ಕಂಡ್ರೆ ಆಗಲ್ಲ, ಎರಡನೇ ಸಿಟ್ಟು. ಮತ್ತು ಇವ್ರ ಮನೇಲಿ ಗ್ರಾನಿ ಇದ್ದಾಳೆ, ಅವಳಿಗಂತೂ ಮೂರನೇ ಸಿಟ್ಟು. ಭಾಳ ಸಿಟ್ಟು ಮಾಡ್ತಾರೆ ಇವಳ ಮೇಲೆ ಎಲ್ಲರೂ. ಆದರೆ ಗಂಡ ಒಳ್ಳೆಯವನು ಪಾಪ, ಇನ್ನೆಲ್ಲರೂ ಸಿಟ್ಟು ಮಾಡ್ತಾರೆ. ಗಂಡ ಒಬ್ಬ ಒಳ್ಳೆಯವನಿದ್ದಾನೆ, ಹಾಗಾಗಿ ಇವಳು ಸೇಫಾಗಿದ್ದಾಳೆ. ಇಲ್ಲಾಂದರೆ ತುಂಬಾ ಹಿಂಸೆ ಆಗುತ್ತೆ. ಫಸ್ಟು ಮನೆ ಕೆಲಸಕ್ಕೆ ಅಂತ ಬಂದು ಸೇರಿಕೊಂಡು ಅದಾದಮೇಲೆ ಅವನಿಗೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾಳೆ. ಅವಾಗೆಲ್ಲ ಒಂದು ಮಗು ಇರುತ್ತೆ ಇವಳಿಗೆ, ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾಳೆ. ಆದರೂ ಬಿಡಲ್ಲ ಅವನು, ಬಲವಂತ ಮಾಡಿ ಒಪ್ಪಿಸಿ ಮದುವೆ ಮಾಡ್ಕೊಳ್ತಾನೆ. ಮದುವೆ ಮಾಡ್ಕೊಂಡ್ಮೇಲೆ ಈ ಮನೆಯಲ್ಲೇ ಇರ್ತಾಳೆ. ಆಮೇಲೆ ಇಲ್ಲಿಂದ ಓಡ್ಸೋಕ್ಕೆಲ್ಲ ಪ್ರಯತ್ನ ಪಡ್ತಾರೆ, ಸಿಕ್ಕಾಬಟ್ಟೆ ಪ್ರಯತ್ನ ಪಡ್ತಾರೆ ಎಲ್ಲರೂ. ಆದರೆ ಓಡ್ಸೋಕ್ಕಾಗಲ್ಲ. ಮತ್ತು ಇವನನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾಳೆ, ಅದೂ ಆಗಲ್ಲ ಅವಳಿಗೆ. ಹೀಗೆ ಕೊನೆಗೂ ಒಂದು ಗಂಡು ಹುಡುಕಿ ಮದುವೆ ಮಾಡಬೇಕು ಅಂತ ಬಜಾರಿ ಅಂದರೆ ಬಜಾರಿ, ತುಂಬ ಬಜಾರಿ. ರಾಣಿ ಜೊತೆ ಸೇರಿಕೊಂಡು ಕ್ರಿಮಿನಲ್ ಆ್ಯಕ್ಟಿವಿಟೀಸೇ ಇವಳದು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವಾಗಲೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲೇ ಇರ್ತಾಳೆ ಇವಳು. ಅದರಲ್ಲೂ ಶಾರದೆ ಯಾವುದೋ ಒಂದು ಗಂಡನ್ನು ಕರ್ಕೊಂಡು ಬಂದು ಮದುವೆ ಮಾಡಬೇಕು ಅಂತ ತುಂಬ ಅನುಕೂಲವಾಗಿರೋ ಗಂಡನ್ನೇ ಕರ್ಕೊಂಡು ಬಂದಿದ್ದಾಳೆ. ಅದಕ್ಕೂ ಹಾರಾಡ್ತಾಳೆ, ಅವಳು ಯಾರು ನನಗೆ ಮದುವೆ ಮಾಡೋಕ್ಕೆ, ಹಾಗೆ ಹೀಗೆ ಅಂತೇಳ್ಬಿಟ್ಟು. ಕೊನೆಗೆ ಎಲ್ಲರೂ ಒಪ್ಪಿಸ್ತಾರೆ. ಮದುವೆ ಏಜ್ ಆಗಿದೆ, ಮದುವೆ ಮಾಡ್ಕೋಬೇಕು, ಇನ್ನೆಷ್ಟು ವರ್ಷ ಇರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡಿ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಆದರೆ ಮದುವೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡವ್ರೆ. ಮತ್ತು ಗಂಡಿನ ಮನೆಯವರು ಉಂಗುರ ಮತ್ತು ಹೆಣ್ಣಿನ ಮನೆಯವರು ಉಂಗುರ ತರಬೇಕು. ಆ ಉಂಗುರನ ಇಬ್ಬರು ತಂದಿರ್ತಾರೆ, ತಂದುಬಿಟ್ಟು ಶಾರದನ ಕೈಲಿ ಕೊಟ್ಟಿರ್ತಾರೆ. ಜೋಪಾನವಾಗಿ ಇಟ್ಟಿರು, ಎಂಗೇಜ್ಮೆಂಟ್ ಟೈಮಿಗೆ ತಂದು ಕೊಡು ಅಂತೇಳಿ. ಇದನ್ನು ಅವ್ರ ಮನೆಯಲ್ಲಿ ಇದ್ದಂಥ ಒಂದು ಮನುಷ್ಯ ಅದನ್ನು ನೋಡಿಕೊಂಡು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು. ಇವಂದು ಇಂಟೆನ್ಷನ್ ಏನಪ್ಪ ಅಂದರೆ ಎಂಗೇಜ್ಮೆಂಟ್ ಆಗ್ದಂಗೆ ನಿಲ್ಲಿಸ್ಬೇಕು ಅನ್ನೋದೊಂದು ಇರುತ್ತೆ. ಹಾಗಾಗ್ಬಿಟ್ಟು ಇವನೇನು ಮಾಡ್ತಾನೆ, ಅವ್ರು ಇಟ್ಬಿಟ್ಟು ಗಂಡ ಹೆಂಡ್ತಿ ಇಬ್ಬರು ಅಲ್ಲಿ ಇಟ್ಬಿಟ್ಟು ಈ ಕಡೆ ಬರ್ತಾರೆ. ಬಂದಾಗ ಆ್ಯಕ್ಚುಲಿ ಶಾರದನ ಗಂಡ ನೋಡ್ತಾನೆ ಸ್ವಲ್ಪ ಓರೆಗಣ್ಣಲ್ಲಿ ಈ ಮನುಷ್ಯ ಯಾರಿರ್ಬೋದು ಅಂತ. ಆದರೆ ಅನುಮಾನ ಏನೂ ಬರಲ್ಲ. ಇಟ್ಬಿಟ್ಟು ಬೀಗ ಹಾಕಲ್ಲ, ಹಂಗೆ ಬರ್ತಾರೆ ರೂಮಿಗೆ ಇಟ್ಬಿಟ್ಟು. ಹಂಗೆ ಬಂದಾಗ ಅದನ್ನು ನೋಡ್ಕೊಂಡಿದ್ದವನು ಫಸ್ಟಿಂದನೂ ಇವನು ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕು, ಹೆಂಗೆ ನಿಲ್ಲಿಸೋದು ಅಂದಾಗ ಅಲ್ಲಿ ಹೊರಗಡೆ ಹೆಂಗಸ್ರಿಬ್ಬರು ಮಾತಾಡ್ತಾ ಇರ್ತಾರೆ. ಎಂಗೇಜ್ಮೆಂಟ್ ನಿಂತೋಯ್ತು, ಈ ಥರ ರಿಂಗೇ ಕಳುವಾಗಿಬಿಡ್ತು ನನ್ನ ಫ್ರೆಂಡು ಮನೆಯಲ್ಲಿ, ಚೌಟ್ರಿಗೆಲ್ಲ ಹೋಗಿದ್ದೀವಿ, ಎಂಗೇಜ್ಮೆಂಟೇ ನಿಂತೋಯ್ತು, ಹಿಂಗಾಯ್ತು ಅಂತೇಳಿ. ಇವನು ಅದನ್ನೇ ಪಕ್ಕ ಪ್ಲ್ಯಾನ್ ಚೆನ್ನಾಗಿದೆ ಅಂತೇಳ್ಬಿಟ್ಟು ಅದೇ ಪ್ಲ್ಯಾನನ್ನು ಉಪಯೋಗಿಸ್ತಾನೆ. ರಿಂಗ್ಸ್ ಎರಡನ್ನೂ ತಗೊಂಡು ಜೋಬಿಗೆ ಹಾಕ್ಕೊಂಡು ಸಲೀಸಾಗಿ ಬಂದು ನಿಂತ್ಕೋತಾನೆ. ಅಲ್ಲೇ ಎಂಗೇಜ್ಮೆಂಟ್ ರಿಂಗೇ ಇರಲ್ಲ. ಇವರೆಲ್ಲ ರೆಡಿ ಮಾಡಿಕೊಂಡು ಇನ್ನು ಎಂಗೇಜ್ಮೆಂಟಿಗೆ ಕರಿಬೇಕು. ಫೋಟೋಶೂಟ್ ಎಲ್ಲ ಆಗ್ತಾಯಿರುತ್ತೆ. ಫೋಟೋಶೂಟಲ್ಲೆಲ್ಲ ಅವ್ನು ಬಿಗಿಯಾಗಿ ಹಿಡಿತಾ ಇರ್ತಾನೆ ಹುಡುಗಿನ. ಆವಾಗ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ. ಅವಳು ಬಿಡಿಸ್ಕೊಂಡು ಆ ಕಡೆ ಹೋಗ್ತಾಳೆ, ಇವನು ಎಳೆದು ನಿಲ್ಲಿಸ್ಕೋತಾ ಇರ್ತಾನೆ. ಅದನ್ನು ನೋಡಿಬಿಟ್ಟು ಶಾರದೆ ನೋಡ್ರಿ ಅವ್ನು ಇಷ್ಟು ಹಿಂಸೆ ಕೊಡ್ತಿದ್ದಾನೆ ಅಂತಾಳೆ. ಹೋಗಲಿ ಬಿಡು, ಮದುವೆ ಆಗೋನಲ್ವಾ ನಾನು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಆಮೇಲೆ ಈ ಕಡೆ ಹುಡುಗಿಯ ಅಪ್ಪ ಅಮ್ಮ ಇಬ್ಬರೂ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು 10 ನಿಮಿಷ ಇರು, ಎಂಗೇಜ್ಮೆಂಟ್ ಆಗೋಗ್ಬಿಡುತ್ತೆ, ಆದಮೇಲೆ ಇನ್ನೇನಿಲ್ಲ, ಮದುವೆನೇ ಮುಗಿದೋಗುತ್ತೆ ಅಂತ. ಇಲ್ಲಿ ಬಂದು ಗಂಡ ಹೆಂಡ್ತಿ ಇಟ್ಟಿದ್ದು ನಿಜ, ಇಟ್ಬಿಟ್ಟು ಬೀಗ ಹಾಕಲಿಲ್ಲ, ಅದು ಅವ್ರದ್ದು ತಪ್ಪು. ಇದೇ ಎಷ್ಟೋ ಮನೆಗಳಲ್ಲಿ ಈ ರೀತಿ ಆಗೋದುಂಟು. ಆಗದ ಥರ ನೋಡ್ಕೊಳ್ಬೇಕು. ಆದರೆ ನೋಡಿ ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಲ್ಲ ಇಟ್ಬಿಟ್ಟು ಏನು ಬೀಗ ಹಾಕ್ತೇನೆ ಹಾಗೆ ಹೋದರೆ ಈ ಮದುವೆ ಮನೆಯಲ್ಲಿ ಬಿಡ್ತಾರಾ? ಯಾರೂ ಬಿಡೋದೇ ಇಲ್ಲ, ಪತ್ತೆ ಇಲ್ದಂಗೆ ಎಗ್ಗಿಸ್ಬಿಡ್ತಾರೆ. ಹಾಗಾಗಿ ಮದುವೆ ಮನೆಯಲ್ಲಿ ನಾವು ಎಷ್ಟು ಕೇರ್ಫುಲ್ಲಾಗಿದ್ದರೂ ಸಾಲದು.
ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕು. ಅದು ಅಲ್ಲದೆ ತಗೊಂಡೋದಂಥ ಒಡವೆನ ಜೋಪಾನವಾಗಿ ನೋಡಿಕೊಂಡು ಜೋಪಾನವಾಗಿ ನಾವೇ ಜೋಪಾನ ಮಾಡಿ ತಂದ್ಕೋಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಇದು ಎಲ್ಲರೂ ಕಲ್ತ್ಕೋಬೇಕಾಗಿರೋ ಅಂಥದ್ದು. ಯಾಕೆ ಅಂತ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಆ ಒಡವೆ ಮತ್ತೆ ವಾಪಸ್ ಮನೆಗೆ ಬರಲ್ಲ. ಹಾಗಾಗಿ ಹುಷಾರಾಗಿಯೇ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.